ನಮಸ್ಕಾರ ವೀಕ್ಷಕರೇ, ವೀಕ್ಷಣೆ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಸಹಸ್ರದಳ ಪದ್ಮಕ್ಕೆ ಗೋವಿನ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಕಾಮಧೇನುವಿನ ರಂಗೋಲಿ ಅಲಂಕಾರ ಸಹಸ್ರದಳ ಪದ್ಮಕ್ಕೆ ಹಾಕಬಹುದು. ಅಧಿಕ ಮಾಸ ವಿಶೇಷ ಈ ರಂಗೋಲಿನ ಅಲಂಕರಿಸಿರಿ. ಶುಕ್ರವಾರ ವಿಶೇಷ ದಿನಗಳು, ವಿಶೇಷ ತಿಥಿಗಳು ಈ ರಂಗೋಲಿ ಅಲಂಕರಿಸಬಹುದು. ಯಾವಾಗ ಒಂದೇ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕ್ತೀವಲ್ಲ, ಅಧಿಕ ಮಾಸದಲ್ಲಿ ಕಾಮಧೇನುವಿಗೆ ಸಹಸ್ರದಳ ಪದ್ಮದಿಂದ ರಂಗೋಲಿ ಅಲಂಕರಿಸಿ ನೋಡ್ರಿ. ರಂಗೋಲಿ ಭಾಳ ಚಲೋ ಕಾಣಿಸ್ತದೆ. ಗೋವಿನ ರಂಗೋಲಿ ಸಂಕಲ್ಪ ಹಿಡಿದ್ರೆ ಮಾತ್ರ ಅಧಿಕ ಮಾಸದಾಗ ಕಾಮಧೇನುವಿನ ರಂಗೋಲಿ ಸಂಕಲ್ಪ ಹಿಡಿದು ರಂಗೋಲಿ 33 ಹೊಟ್ಟೆಯೊಳಗಡೆ 33 ಪದ್ಮ ಇವೆಲ್ಲ ಹಾಕ್ತೀವಲ್ಲ, ಜೊತೆಗೆ ಸಹಸ್ರದಳ ಪದ್ಮ ರಂಗೋಲಿ ಕೂಡ ಹಾಕ್ತೀವಲ್ಲ, ಅದಕ್ಕೆ ಈ ರೀತಿಯಲ್ಲಿ ಗೋವಿನ ರಂಗೋಲಿ ಅಲಂಕಾರ ಹಾಕ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಮೊದಲಿಗೆ ಶ್ರೀಕಾರ ತೋರಣ ಹಾಕಿ 33 ಗೋಪದ್ಮದಿಂದ ಅಲಂಕರಿಸಿ ಗಣೇಶನ ರಂಗೋಲಿ ತೋರಿಸಿಕೊಡ್ತಾ ಇದ್ದೀನಿ. ಅಧಿಕ ಮಾಸ ರಂಗೋಲಿ ಹಾಕಿದರೆ ಮಾತ್ರ ಮೊದಲಿಗೆ ಗೋಪದ್ಮದಿಂದ ಗಣೇಶನ ರಂಗೋಲಿ ಅಲಂಕರಿಸಿರಿ. ಇದೇ ರೀತಿಯಲ್ಲಿ ಹಾಕಬೇಕಂತ ಇಲ್ಲ, ನಿಮ್ಗೆ ಅನುಕೂಲ ಆದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ನಾನು ಈ ರೀತಿಯಲ್ಲಿ ಹಾಕೀನಿ, ನೀವೆಲ್ಲರೂ ಇಷ್ಟಪಡ್ತಾ ಇರಲ್ಲ, ಅದಕ್ಕೆ ಇವೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಶ್ರೀಕಾರಕ್ಕೆ ಗಣೇಶ ರಂಗೋಲಿನ ಅಲಂಕರಿಸಿ ಅದಕ್ಕೇ ಮತ್ತು ಗೋಪದ್ಮದಿಂದ ಗಣೇಶನ ಆಕಾರ ರಂಗೋಲಿ ಹಾಕ್ತಾಯಿದ್ದೀನಿ. ಈಸಿಯಾಗಿ ಬರಿಬೋದು. ರಂಗೋಲಿ ಒಂದು ವೇಳೆ ಕಾಣಿಸ್ಬೇಕು ಅಂದರೆ ಅರಿಶಿಣದಿಂದ ಗಣೇಶನ ರಂಗೋಲಿ ಅಲಂಕರಿಸಿರಿ. ನಾನು ರಂಗೋಲಿಲಿಂತಾನೇ ಹಾಕೀನಿ. ಒಂದು ವೇಳೆ ನಿಮ್ಗೆ ಗಣೇಶ ಕಾಣಿಸಬೇಕು ಅಂದರೆ ಅರಿಶಿಣದಿಂದ ರಂಗೋಲಿನ ಅಲಂಕರಿಸಬಹುದು. ನೋಡ್ತಾ ಇರಲ್ಲ, ನಾನು ಸ್ವಲ್ಪ ಜಾಗದಲ್ಲಿ ಹಾಕೋದು ಕೈಗೆ ಅಭ್ಯಾಸ ಆಗಿದೆ. ಸ್ವಲ್ಪ ನೀವು ದೊಡ್ಡದಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಅಲಂಕಾರ ಎಷ್ಟು ಹಾಕಿದರೆ ಕೂಡ ಕಡಿಮೆ ಅನ್ನಿಸ್ತದಲ್ಲ. ಪ್ರತಿಯೊಂದು ದೇವರ ರಂಗೋಲಿ ಒಳಗಡೆ ರಂಗೋಲಿ ಅಲಂಕಾರ ಮಾತ್ರ ತಪ್ಪಲಾರದೆ ಹಾಕ್ತೀನಿ. ಅಧಿಕ ಮಾಸ ವಿಶೇಷ, ಚಾತುರ್ಮಾಸ ಅಧಿಕ ಮಾಸ ವಿಶೇಷ ಅಲ್ಲ, ರಂಗೋಲಿ ಹಬ್ಬ ಆ ರೀತಿಯಲ್ಲಿ ಹಾಕ್ತೀವಲ್ಲ ಎಲ್ಲರೂ. ಒಂದು ವೇಳೆ ಇಂಟ್ರೆಸ್ಟ್ ಅನಿಸಿದರೆ ಮಾತ್ರ ಅಧಿಕ ಮಾಸಕ್ಕೆ ಈ ತಿಂಗಳು 17ಲಿಂದ ಅಧಿಕ ಮಾಸ ರಂಗೋಲಿಗಳೆಲ್ಲ ಸಂಕಲ್ಪ ಹಿಡಿದು ಹಾಕೋದು ಇರ್ತದೆ. ಒಂದು ವೇಳೆ ನೀವು ಸಂಕಲ್ಪ ಹಿಡಿದು ರಂಗೋಲಿ ಹಾಕಬೇಕು ಅನಿಸಿದರೆ ಮಾತ್ರ ಮೊದಲಿಗೆ ತೋರಣ ಹಾಕಿ ಈ ರೀತಿಯಲ್ಲಿ ಗಣೇಶನ ರಂಗೋಲಿ ನಿಮ್ಗೆ ಬಂದ ರೀತಿಯಲ್ಲಿ ಕೂಡ ಹಾಕಬಹುದು. ನಾನು ಗೋಪದ್ಮದಿಂದ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸೀನಿ. ಈಗ ಸಹಸ್ರದಳ ಪದ್ಮ ನಿಮ್ಗೆ ಬಂದ ರೀತಿಯಲ್ಲಿ ಹಾಕ್ರಿ. ನಾನು ಈ ರೀತಿಯಲ್ಲಿ ಸಿಂಪಲಾಗಿ ಹಾಕೋದು ತೋರಿಸಿಕೊಡ್ತಾಯಿದ್ದೀನಿ. ಒಂದು ವೇಳೆ ಇದು ಕಷ್ಟ ಅನಿಸಿದರೆ ಮಾತ್ರ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿ. ಗೋವಿನ ರಂಗೋಲಿ ಅಲಂಕಾರ ಹ್ಯಾಂಗ ಹಾಕಿನ ಅನ್ನೋದು ರಂಗೋಲಿ ವಿಡಿಯೋನ ಕೊನೆತನ ನೋಡ್ರಿ. ರಂಗೋಲಿ ತೆಗೆದು ಈಸಿಯಾಗಿ ಅರ್ಥ ಆಗ್ತದೆ. ಸ್ಕಿಪ್ ಮಾಡಿದರೆ ಮುಖ ಅಲಂಕಾರ ಕಮಲದಿಂದ ಹಾಕಿ ತೋರಿಸ್ತಾ ಇದ್ದೀನಿ. ಗೋವಿನ ರಂಗೋಲಿ ಮುಖ ಅಲಂಕಾರ ಕಮಲದಿಂದ ಹಾಕಿ ತೋರಿಸ್ತಾ ಇದ್ದೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದಿದೆ. ಸಿಂಪಲಾಗಿ ಹಾಕಬಹುದು. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ರಂಗೋಲಿ ಪುಡಿನ ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ. ಆಲ್ರೆಡಿ ಚಾನಲ್ದಾಗ ತೋರಿಸಿಕೊಟ್ಟಿನಿ. ನಿಮ್ಮ ಮನೆಯಲ್ಲಿ ಇದ್ದು ರಂಗೋಲಿ ಪುಡಿನ ಒಂದು ಕುಬ್ಸಕಣ ಇರ್ತದಲ್ಲ, ಟ್ರಾನ್ಸ್ಪರೆಂಟದು ಕುಬ್ಸಕಣದಿಂದ ಸ್ಟ್ರೈನ್ ಮಾಡಿಕರಿ. ನೀಟಾಗಿ ಸಣ್ಣ ಬರ್ತದೆ ರಂಗೋಲಿ. ದಪ್ಪಾಗಿ ಬರಲ್ದಂಗೆ ರಂಗೋಲಿ ಸಣ್ಣಾಗಿ ಬರ್ತದೆ, ಆಗ ಹಾಕ್ಬೋದು. ನಂತರನೇ ನೀವು ಕೂಡ ಸಣ್ಣಾಗಿ ರಂಗೋಲಿ ಹಾಕಲಿಕ್ಕೆ ಈಸಿ ಆಗ್ತದೆ. ನೋಡ್ತಾ ಇರಲ್ಲ, ಮೊದಲಿಗೆ ಹಿಂಗೆ ಪದ್ಮ ಆಕಾರ ಆದಮೇಲೆ ಮತ್ತೆ ಒಳಗಡೆ ಲೈನ್ಸ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಇದಾದರೆ ಈಕ್ವಲ್ ಆಗಿ ಪ್ರತಿಯೊಂದು ದಳದಲ್ಲಿ ಒಂದೇ ರೀತಿಯಲ್ಲಿ ಬರಲಿಕ್ಕೆ ಅವಕಾಶ ಇರ್ತದೆ. ಆಲ್ರೆಡಿ ಭಾಳ ಸರ್ತಿನೇ ಹಾಕಿ ತೋರಿಸ್ತೀನಿ, ಇದು ಎಲ್ಲರಿಗೂ ಬರ್ತಿರ್ಬೋದು. ಈ ರೀತಿಯಲ್ಲಿ ಒಂದು ಸಲ ಪ್ರಯತ್ನ ಮಾಡಿದ್ರೆ ಈಸಿಯಾಗಿ ಬರಿಬೋದು ರಂಗೋಲಿ. ಇನ್ನು ಮುಂದಿನ ವಿಡಿಯೋದಾಗ ಅಧಿಕ ಮಾಸಕ್ಕೆ ಲಕ್ಷ್ಮೀ ಗಣೇಶ ರಂಗೋಲಿ ತೋರಿಸಿಕೊಡ್ತೀನಿ. 33 ಪದ್ಮದಿಂದ ಲಕ್ಷ್ಮೀ ಆಹ್ವಾನ ರಂಗೋಲಿ ಅಂದರೆ ಅಷ್ಟದಳ ಪದ್ಮಕ್ಕೆ 33 ಪದ್ಮದಿಂದ ತೋರಿಸಿಕೊಟ್ಟೀನಿ. ಮತ್ತೊಂದು ಸಲ ತೋರಿಸ್ತೀನಿ. ಅಧಿಕ ಮಾಸಕ್ಕೆ 33 ಪದ್ಮದಿಂದ ಅಷ್ಟದಳ ಪದ್ಮ ಲಕ್ಷ್ಮೀ ಹೃದಯ ಕಮಲ ಅಂಥೇಳಿ ತೋರಿಸಿಕೊಟ್ಟಿನಲ್ಲ, ಅದ್ರ ಜೊತೆಗೆ ಅದರ ಒಳಗಡೆ ಶ್ರೀಚಕ್ರಕ್ಕೆ ಗಣೇಶನ ಅಲಂಕರಿಸಿ ಪೂಜೆ ರಂಗೋಲಿ ಅಲಂಕಾರ ಹಾಕಿ ನಮ್ಮ ಮನಸ್ಸಿನಲ್ಲಿ ಬೇಡಿಕೆ ಬೇಡ್ಕೊಂಡು ಈ ಅಧಿಕ ಮಾಸ ಎಲ್ಲ ಗಣೇಶನ ರಂಗೋಲಿ ಇದೇ ರೀತಿಯಲ್ಲಿ 33 ದಿವಸ ಹಾಕಬೇಕು. ಒಂದು ವೇಳೆ 33 ದಿವಸ ಹಾಕಲಿಕ್ಕೆ ಅನುಕೂಲ ಆಗಲಿಕ್ಕೆ ವಿಶೇಷ ದಿನಗಳು ಬುಧವಾರ ಇಲ್ಲಾಂದರೆ ಏಕಾದಶಿ ದ್ವಾದಶಿ ಹಿಂಗೆ ತಿಥಿ ನಮ್ಗೆ ವಿಶೇಷ ತಿಥಿ ಇದ್ದಾಗ ಮಾತ್ರ ಹುಣ್ಣಿಮೆ ತಪ್ಪಲಾರದೆ ಆ ರಂಗೋಲಿನ ಹಾಕಿ ರಂಗೋಲಿನ ಅಲಂಕರಿಸಿ
33 ಅಕ್ಷತೆ, 33 ಗೆಜ್ಜೆ ವಸ್ತ್ರ, ಅಂದರೆ ಹೊಟ್ಟೆ ಎಲ್ಲ 33 ಕೌಂಟು ಬರೋಂಗೆ ಗೆಜ್ಜೆ ವಸ್ತ್ರ. ಪ್ರತಿಯೊಂದು 33 ಕೌಂಟು. ಅಧಿಕ ಮಾಸ ಎಲ್ಲ 33 ದೇವರ ರೂಪ ಅಲ್ಲ. ಅದೇ ರೀತಿಯಲ್ಲಿ ಶ್ರೀಚಕ್ರಕ್ಕೆ ಗಣೇಶನ ಅಲಂಕರಿಸಿ ಮತ್ತು ಲಕ್ಷ್ಮೀ ಹೃದಯ ಕಮಲ 33 ಪದ್ಮದಿಂದ ಅಲಂಕರಿಸಿ 33 ಅಕ್ಷತೆ 33 ಗೆಜ್ಜೆ ವಸ್ತ್ರಲಿಂದ ಪೂಜೆ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಫಾಲೋ ಆಗಿ ರಂಗೋಲಿನ ಹಾಕಿ ಪೂಜೆ ಮಾಡ್ಕೋಬೋದು. ನಿಮ್ಮ ಬೇಡಿಕೆ ಕೂಡ ಬೇಡಿಕೋಬೋದು. ಇಲ್ಲ ಅಂದರೆ 33 ದಿವಸ ಮಾಡೋದು ಕಷ್ಟ ಅಂಥೇಳಿ ಅಂದ್ಕೊಂಡ್ರೆ ಮಾತ್ರ ವಿಶೇಷ ದಿನಗಳು ಬಿಡಿಸ್ಬೋದು. ರಂಗೋಲಿ ಮಾತ್ರ ತಪ್ಪಲಾರ್ದೆ ನೋಡಿರಿ. ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸ್ತೀನಿ. ಈ ತಿಂಗಳೆಲ್ಲ ವಿಶೇಷ ರಂಗೋಲಿಗಳೆಲ್ಲ ಹೇಳಿಕೊಡ್ತೀನಿ. ಯಾವಾಗ ಒಂದೇ ರೀತಿಯಲ್ಲಿ ರಂಗೋಲಿಗಳು ತೋರಿಸಿಕೊಡ್ತೀನಲ್ಲ, ಅಧಿಕ ಮಾಸ ವಿಶೇಷ ರಂಗೋಲಿಗಳು ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸಿ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ರಂಗೋಲಿಗಳು ಇಷ್ಟ ಅನಿಸಿದರೆ ಅವೆಲ್ಲ ಫಾಲೋ ಆಗಿ ನೀವು ಕೂಡ ಎಲ್ಲರೂ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ಬೋದು. ನೋಡ್ತಾ ಇರಲ್ಲ, ಕಮಲದಿಂದ ಗೋವಿನ ರಂಗೋಲಿ ಮುಖ ಅಲಂಕರಿಸೀನಿ. ಈಸಿಯಾಗಿ ಬರಿಬೋದಲ್ಲ. ಒಂದು ಸಲ ಮಾತ್ರ ಪೆನ್ನಲಿಂತ ಸಹಸ್ರದಳ ಪದ್ಮ ಆಲ್ರೆಡಿ ನಿಮ್ಮೆಲ್ಲರಿಗೆ ಬರ್ತದಲ್ಲ, ಅದಕ್ಕೆ ಮುಖ ಅಲಂಕಾರ ಮಾತ್ರ ಒಂದು ಸಲ ಪೆನ್ನಲಿಂತ ಪೇಪರ್ ಮೇಲೆ ಪ್ರಾಕ್ಟೀಸ್ ಆಗಿಂದ ಮತ್ತು ರಂಗೋಲಿ ಹಾಕಲಿಕ್ಕೆ ಕೊಡ್ರಿ. ಈ ರಂಗೋಲಿ ಜೊತೆಗೆ 24 ಕೇಶವನಾಮ ಪದ್ಮ ಕೂಡ ತೋರಣದಿಂದ ಅಲಂಕರಿಸಿ ತೋರಿಸೀನಿ. ಶಂಖ ಚಕ್ರ ಕಮಲದಿಂದ ಅಲಂಕರಿಸೀನಿ. ರಂಗೋಲಿ ಮಾತ್ರ ಅಲಂಕಾರ ಬಹಳ ಚಲೋ ಬಂದದ. ನೋಡ್ತಾ ಇರಲ್ಲ, ಕಾಮಧೇನುವಿನ ರಂಗೋಲಿ ಈಸಿಯಾಗಿ ಬರಿಬೋದು. ಮುಂದಿನ ವೀಡಿಯೋಗಳ್ದಾಗೆಲ್ಲ ಬೇರೆ ಬೇರೆ ರಂಗೋಲಿಗಳು, ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರ ಎಲ್ಲ ನನಗೆ ಬಂದ ರೀತಿಯಲ್ಲಿ ನಾನು ಹಾಕುವ ರಂಗೋಲಿಗಳೆಲ್ಲ ನಿಮ್ಗೆ ತೋರಿಸಿಕೊಡ್ತೀನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ ಅವೆಲ್ಲ ನೀವೆಲ್ಲ ಫಾಲೋ ಆಗಿ ರಂಗೋಲಿ ಅಲಂಕರಿಸಬಹುದು. ನಾಳೆಗೆ ಮಾತ್ರ ವಿಶೇಷ ರಂಗೋಲಿ ತೋರಿಸಿಕೊಡ್ತೀನಿ. ಶ್ರೀಚಕ್ರದಾಗ ಗಣೇಶನ ಅಲಂಕರಿಸಿ 33 ಪದ್ಮದಿಂದ ಲಕ್ಷ್ಮೀ ಹೃದಯ ಕಮಲ ತೋರಿಸಿಕೊಡ್ತೀನಿ. ಪ್ರತಿಯೊಂದು ರಂಗೋಲಿ ಈಸಿಯಾಗಿ ಹಾಕಿ ತೋರಿಸ್ತೀನಿ. ಇನ್ನೂ ವಿಶೇಷ ರಂಗೋಲಿ ಶಂಖ ಚಕ್ರಕ್ಕೆ 24 ಕೇಶವನಾಮ ರಂಗೋಲಿ ಕೂಡ ಅಲಂಕರಿಸಿ ಆ ರಂಗೋಲಿನ ಕೂಡ ಮುಂದಿನ ವೀಡಿಯೋದಾಗ ಅಪ್ಲೋಡ್ ಮಾಡ್ತೀನಿ. 24 ಕೇಶವನಾಮ ರಂಗೋಲಿ ಶಂಖ ಚಕ್ರಕ್ಕೆ ಹೆಂಗೆ ಅಲಂಕಾರ ಹಾಕಿ ತೋರಿಸ್ತೀನಿ ಅನ್ನೋದು ವೀಡಿಯೋದಾಗ ಹೇಳಿಕೊಡ್ತೀನಿ. ಸಿಂಪಲ್ ರಂಗೋಲಿ ಎಲ್ಲರೂ ಬಿಡಿಸ್ಬೋದು. ಅದು ಅಧಿಕ ಮಾಸಕ್ಕೆ ಈ ರಂಗೋಲಿನ ಅಲಂಕರಿಸಿ ಕೇಶವನಾಮ ರಂಗೋಲಿ ಅಲಂಕಾರ ಹಾಕಬಹುದು. 24 ಹೂವದಿಂದ ಶಂಖಚಕ್ರ 12 ಶಂಖಚಕ್ರದಿಂದ 12 ಶಂಖದಿಂದ ಕೇಶವನಾಮ ರಂಗೋಲಿ ಅಲಂಕರಿಸಿ ತೋರಿಸಿಕೊಡ್ತೀನಿ. ಭಾಳ ಸರ್ತಿನಿ ವೀಡಿಯೋಗಳು ಎಲ್ಲ ಚಾನಲ್ದಾಗ ಭಾಳನೇ ಹಾಕಿ ತೋರಿಸ್ತೀನಿ. ಆಗಲಿ ಅಲಂಕಾರಗಳು ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಹಾಕ್ತೀನಲ್ಲ, ರಂಗೋಲಿ ಅಲಂಕಾರ ಮಾತ್ರ ಸ್ವಲ್ಪ ಬೇರೆ ಇರ್ತದೆ. ಒಂದು ವೇಳೆ ಹೊಸ ಸಬ್ಸ್ಕ್ರೈಬರ್ಸು ನೋಡ್ತಾ ಇದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಮುಂದಿನ ವೀಡಿಯೋಗಳ್ದಾಗ ಬೇರೆ ಬೇರೆ ರೀತಿಯಲ್ಲಿ ರಂಗೋಲಿ ಅಲಂಕಾರಗಳೆಲ್ಲ ತೋರಿಸಿಕೊಡ್ತೀನಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋನ ಲೈಕ್ ಮಾಡಿರಿ. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದೆ ಅಂಥೇಳಿ ಅದಕ್ಕೆ ತಾಯಿನೇ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಫಾಲೋ ಆಗ್ರಿ. ರಂಗೋಲಿ ಇವತ್ತಿಗೆ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಚಂದಾಗಿ ಭುಂಜಿಸು ಬೇಗ ಇಂದಿರೆ ನಿನ್ನ ಪೂಜೆ ಚಂದಾಗಿ ಮಾಡುವೆ.